ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಫೆಬ್ರವರಿ 16, 2026ರಂದು ರೇಡಿಯೋ ಕಿಸಾನ್ ದಿನದ ಸಂದರ್ಭದಲ್ಲಿ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಬಳಕೆ ಹಾಗೂ ಕೃಷಿ ನವೋದ್ಯಮಗಳನ್ನು ಕುರಿತ ಕಾರ್ಯಾಗಾರ ಉದ್ಘಾಟನೆ. ಪ್ರೊಫೆಸರ್ ಶೈಲೇಂದ್ರ ಮೋಹನ್, ನಿರ್ದೇಶಕರು, ಭಾರತೀಯ ಭಾಷಾ ಸಂಸ್ಥಾನ, ಮೈಸೂರು. ಆಶಯ ಭಾಷಣ ಡಾಕ್ಟರ್ KM ಹರಿಣಿಕುಮಾರ್, ವಿಶೇಷ ಅಧಿಕಾರಿ, ಕೃಷಿ ವಿಶ್ವವಿದ್ಯಾನಿಲಯ, ಮಂಡ್ಯ. ಅಧ್ಯಕ್ಷತೆ ಶ್ರೀ ಮಂಜುನಾಥ್ N. ಬೇದ್ರೆ, ಸಹಾಯಕ ನಿರ್ದೇಶಕರು, ಆಕಾಶವಾಣಿ ಮೈಸೂರು. ಶ್ರೀ N. ಕೇಶವಮೂರ್ತಿ, ಕಾರ್ಯಕ್ರಮ ನಿರ್ವಾಹಕರು, ಕೃಷಿ, ಆಕಾಶವಾಣಿ ಮೈಸೂರು. ವಿಷಯ ತೋಟಗಾರಿಕಾ ಬೆಳೆಗಳ ಉತ್ಪಾದನೆಯಲ್ಲಿ ಕೃತಕ ಬುದ್ಧಿಮತ್ತೆ ಬಳಕೆ ಕುರಿತು ಡಾಕ್ಟರ್ GK ರಾಮೇಗೌಡ ಮಾತನಾಡಿದರು. ಯಾಕಂದ್ರೆ ನನಗೂ ರೈತ ಅಂದ್ರೆ ತುಂಬಾ ಇಷ್ಟ. ನನ್ನ ಮಗಳು ಓದುವಾಗ ಅವಳು ಪ್ರಾಜೆಕ್ಟ್ ತಗೊಂಡಿದ್ರು ಇನ್ ಕಂಪ್ಯೂಟರ್. ಅದರಲ್ಲಿ ತಗೊಂಡದ ವಿಷಯ ಏನಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ. ಆಗ ನಿಮ್ಗೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಏನೆಲ್ಲ ಹೆಲ್ಪ್ ಆಗುತ್ತೆ ಅಂತ ನಾನು ಸ್ವಲ್ಪ ಹೇಳ್ಬೋದು. ಇನಿಷಿಯೇಟಿವ್ ತಗೊಂಡ್ರು. ಹೋಗ್ತಾ ಇದ್ದೀವಿ CIILಗೆ, ಅವರಿಗೊಂದು ಮಾತು ಕೇಳೋಣ ಅಂತ. ಅದ್ಭುತವಾದ ಒಂದು ಪ್ರಾಜೆಕ್ಟ್ ರೆಡಿ ಮಾಡಿದ್ದಾರೆ. ಇನ್ನೇನು ಹತ್ತಿರದಲ್ಲೇ ಇದು ಇಂಪ್ಲಿಮೆಂಟ್ ಆಗುತ್ತೆ. ರೇಡಿಯೋದಲ್ಲಿ ಪ್ರತಿ ವಾರ 2 ಬಾರಿ ಪ್ರಸಾರ ಆಗುತ್ತೆ, ನೀವು ಕೇಳಬಹುದು. ಒಂದು ಹೊಸ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವೆರಡರ ಜೊತೆಗೆ ಕೇಶವಮೂರ್ತಿಗಳು ಅನೇಕ ಸರಣಿ ಕಾರ್ಯಕ್ರಮಗಳನ್ನ ಬೇರೆ ಬೇರೆ ಥೀಮ್ ಇಟ್ಕೊಂಡು ಶುರು ಮಾಡಿದ್ದಾರೆ. ಅದರಲ್ಲೆಲ್ಲ ಸ್ಟಾರ್ಟ್ಅಪ್ಸ್ ಇದ್ದಾವೆ, ಸೋಲಾರ್ ಬಗ್ಗೆ ಇದೆ, ಆಮೇಲೆ ರೈತರಿಗೆ ಬೇಕಾಗ್ತಕ್ಕಂಥ ಆ ಕ್ಷಣದ ಅಗತ್ಯಗಳನ್ನ ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸರಣಿಯಾಗಿ ಬಿತ್ತರಿಸ್ತಾನೆ ಬಂದಿದ್ದಾರೆ. ದಯಮಾಡಿ ನಿಮ್ಮ ಮೊಬೈಲ್ಗಳನ್ನ ಸೈಲೆಂಟ್ ಮೋಡಲ್ಲಿ ಇಡಿ. ಯಾವುದೇ ಕಾರಣಕ್ಕೂ ಅದು ಸದ್ದು ಮಾಡೋದು ಬೇಡ. ಪದೇ ಎದ್ದು ಹೋಗ್ಬೇಡಿ. ಸೊ ಗಾಂಭೀರ್ಯದಿಂದ ಕುಳಿತು ತಜ್ಞರು ಹೇಳುವಂತಹ ವಿಚಾರಗಳನ್ನು ದಯಮಾಡಿ ಆಲಿಸಿ. ಹಿಂದೆ ಅಣ್ಣವರು ಒಂದ್ ಯಾವ್ದೋ ಹಾಡು ಹೇಳಿದ್ರು, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ತಾಳಕ್ಕೆ ತಕ್ಕಂತೆ ಕುಣಿಯಬೇಕು ಅಂತೇಳಿ. ಹಾಗೆ ನಾವು ಈಗ ತಂತ್ರಜ್ಞಾನ, ವಿಜ್ಞಾನ ಯಾವ ರೀತಿ ಮುಂದುವರಿತಾ ಇದೆಯೋ ಆ ರೀತಿ ನಾವು ಅದನ್ನ ಬಳಸ್ಕೊಂಡು ಹೋಗ್ತಾ ಇದ್ದೀವಿ. ಸರಳ ವಿಧಾನ, ಪ್ರತಿ ಎಕರೆಗೆ 100 kg ಬೇವಿನ ಹಿಂಡಿಯನ್ನ ಹಾಕೋದು. ಇದನ್ನ ಹಾಕೋದ್ರಿಂದ ಏನು ಅಂತಂದ್ರೆ, ಮೋಸ್ಟ್ಲಿ ನೀವೆಲ್ರಿಗೂ, ನಮ್ಮ ಸಾಹೇಬ್ರು ಕೂಡ ಹೇಳ್ತಾ ಇದ್ರು, ಕರೋನಾ ಬಂದಾಗ ನೀವೆಲ್ರಿಗೂ ಇದರ ಅರಿವಿದೆ. ಬಹಳಷ್ಟು ಜನ ಕರೋನಾದಲ್ಲಿ ಬಹಳ ಎಚ್ಚರಿಕೆ ತಗೊಂಡದಕ್ಕೋಸ್ಕರ ನಾವೆಲ್ಲ ಇಲ್ಲಿದ್ದೀವಿ. ಇಲ್ಲ ಅಂದ್ರೆ ಈ ಸಭೆಗೆ ನಾವ್ಯಾರು ಬರ್ತಿರ್ಲಿಲ್ಲ. ಆ ಕಾರಣದಿಂದ ಇದು ಒಂದು ಬಹಳ ಇಲ್ಲೇನ್ ಮಾಡುತ್ತೆ, ಆ ಗಿಡ ಈ ಒಂದು ಕೀಟದ ದಾಳಿಯನ್ನ ತಡ್ಕೊಳ್ಳುವಂತ ಸಾಮರ್ಥ್ಯವನ್ನ, ಇಮ್ಯುನಿಟಿಯನ್ನ ಆ ಗಿಡಕ್ಕೆ ಒದಗಿಸ್ತದೆ ಬೇವಿನ ಹಿಂಡಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನಗಳ ಗರಿದು ಶ್ರೀಗರಿ, ತನುಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.